ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಶ್ರೀ ಸುತ್ತೂರು ಕ್ಷೇತ್ರದ ವತಿಯಿಂದ ಶ್ರಾವಣ ಮಾಸ ಪೂಜಾನುಷ್ಠಾನ ಮತ್ತು ಪ್ರವಚನ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲ ಸಾಕ್ಷೀಭೂತರಾಗಿದ್ದೇವೆ. ಮೊದಲಿಗೆ JSS ಮಹಾಸಂಸ್ಥಾನದ ಪರಮ ಪೂಜ್ಯ ಆದಿ ಜಗದ್ಗುರುಗಳಿಂದ ಇಲ್ಲಿಯವರೆಗಿನ ಎಲ್ಲ ಜಗದ್ಗುರುಗಳ ಪಾದಾರವಿಂದಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರೆಲ್ಲರನ್ನ ಹೃನ್ಮನದಲ್ಲಿ ಸ್ಮರಿಸುತ್ತಾ ಪ್ರಸ್ತುತ ಕಾಲಘಟ್ಟದಲ್ಲಿ ಇಡೀ ಮಾನವ ಸಂಕುಲಕ್ಕೆ ಬೆಳಕಾಗಿರ್ತಕ್ಕಂತಹ ಮತ್ತು ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶಕರಾಗಿ ನಮ್ಮೆಲ್ಲರಿಗೂ ಜನಕನ ರೀತಿಯಲ್ಲಿ ಅಂದರೆ ಹೇಗೆ ತಂದೆ ಮಕ್ಕಳನ್ನು ಸಲಹುತ್ತಾರೆ ಆ ರೀತಿಯಲ್ಲಿ ಇಡೀ ನಮ್ಮ ಈ ಕ್ಷೇತ್ರವನ್ನು ಸಲಹುತ್ತಾ ಇರತಕ್ಕಂತಹ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಪಾದಾರವಿಂದದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಬೆಟ್ಟದ ಮಠದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗೌರಿಶಂಕರ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಬಹಳ ಒಂದು ಸುಂದರವಾಗಿ ನಮ್ಮೆಲ್ಲರಿಗೂ ಉದ್ಘಾಟನಾ ಭಾಷಣದ ಮೂಲಕ ನಮ್ಮ ಸಮುದಾಯದ ಬಗ್ಗೆ ಮತ್ತು ಆಶೋತ್ತರಗಳ ಬಗ್ಗೆ ಗುರು ಹಿರಿಯರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದಂತಹ ಹಿರಿಯರು IPS ಅಧಿಕಾರಿಗಳು ಆದಂತಹ ಸೋದರ ಸಮಾನರಾದಂತಹ SL ಚನ್ನಬಸವಣ್ಣ ಸರ್ ಅವರೇ, ರಾಘವೇಂದ್ರ ಸರ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಗುರು ಹಿರಿಯರು, ತಂದೆ ತಾಯಿಯರು ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದ ಎಲ್ಲ ನನ್ನ ಮುದ್ದು ಪುಟಾಣಿಗಳಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೇನೆ. JSS ಮಹಾಸಂಸ್ಥಾನ ನಮ್ಮ ರಾಘವೇಂದ್ರ ಸರ್ ಹೇಳಿದಾಗ ಒಂದು ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ನಾನು ಈ ಹಿಂದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಬೇಕಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲ ಸಾಮಾಜಿಕವಾಗಿ ಮುಂದುವರೆದಿರ್ತಕ್ಕಂಥ ಮತ್ತು ಎಲ್ಲ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ನಾನು ಅಲ್ಲಿ ಅಧ್ಯಯನಗಳನ್ನ ಮಾಡಿದ್ದೆ. ಬರೀ ನಾವು ಹೋಗಿ ಅಲ್ಲಿ ಕೆಲಸ ಮಾಡೋದು ಒಂದೇ ಅಲ್ಲ, ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ ಇರ್ಬೋದು, ಸಾಮಾಜಿಕ ಹಿನ್ನೆಲೆ ಇರ್ಬೋದು, ಶೈಕ್ಷಣಿಕ ಹಿನ್ನೆಲೆ ಇರ್ಬೋದು, ಧಾರ್ಮಿಕ ಹಿನ್ನೆಲೆ, ಇವೆಲ್ಲದರ ಒಟ್ಟು ಕ್ರೋಢೀಕರಣವಾಗಿ ನಾವು ಕೆಲಸವನ್ನು ಮಾಡ್ತಾ ಇರ್ತೇವೆ. ಅದರಿಂದಲೇ ನಮಗೆ ಆಡಳಿತ ಸೇವೆ ಅಂತೇಳಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಕೊಟ್ಟಿರ್ತಾರೆ. ನಾನು ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಕೆಲಸ ನಿರ್ವಹಿಸಿ ಮೈಸೂರಿಗೆ ಪ್ರಥಮವಾಗಿ ಬಂದಾಗ ನಾನು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಒಂದು ಹೆಚ್ಚುವರಿ ಆಯುಕ್ತ ಹುದ್ದೆಗೆ ಬಂದಿರ್ತೇನೆ. ಕಳೆದ ಒಂದು 3-4 ವರ್ಷಗಳಿಂದ ನಾನು ಮೈಸೂರಿನಲ್ಲಿ ನೆಲೆಗೊಂಡು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಈ ಪರಿಸ್ಥಿತಿಯಲ್ಲಿ ನಾನು ಅಧ್ಯಯನ ಮಾಡಿದಾಗೆ ನಮ್ಮ ಇಡೀ ಸಮುದಾಯ ಇರಬಹುದು ಮತ್ತು ಎಲ್ಲರಿಗೂ ಸಹ ಜಾತ್ಯತೀತವಾಗಿ ಒಂದು ಬೆಳಕಿನ ರೀತಿಯಲ್ಲಿ ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಗುರುಗಳು. ನಮ್ಮ ಗುರುಗಳ ಬಗ್ಗೆ ನಾನು ಯಾಕೆ ಅವರನ್ನ ಬೆಳಕು ಅಂತ ಸಂಬೋಧಿಸಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ನಾವು ಉದ್ಘಾಟನೆ ಮಾಡಬೇಕಾದ್ರೂ ಅಷ್ಟೇ ಬೆಳಕಿನಿಂದ ನಾವು ಬೆಳಕನ್ನು ಹಚ್ತೀವಿ. ಹೇಗೆ ಒಂದು ಬತ್ತಿ ತಾನು ಎಣ್ಣೆಯನ್ನ ಹೀರ್ಕೊಂಡು ಹೇಗೆ ತಾನು ಉರಿದು ಕತ್ತಲೆಯನ್ನ ಹೋಗಲಾಡಿಸಿ ಸುತ್ತಮುತ್ತಲಿನವರಿಗೆ ಬೆಳಕು ಕೊಡುತ್ತೋ ಹಾಗೆ ಸಾಧು ಸಂತರು ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಜಗದ್ಗುರುಗಳು ಬೆಳಕಿನ ರೂಪದಲ್ಲಿ ನೋಡಿ, ಬೆಳಕಿಗೆ ಜಾತಿ ಇಲ್ಲ, ಬೆಳಕಿಗೆ ಮೈಲಿಗೆ ಇಲ್ಲ, ಬೆಳಕಿಗೆ ಅಸಮಾನತೆ ಅಥವಾ ಅವ್ರು ನಮ್ಮವರು ಇವ್ರು ನಮ್ಮವರು ಅಂತ ಒಂದು ಪಾರ್ಶಿಯಾಲಿಟಿ ಇರಲ್ಲ. ಹೀಗೆ ಮತ್ತು ಬೆಳಕನ್ನು ನೋಡಿ ನೀವು 360 ಡಿಗ್ರಿನಲ್ಲಿ ನೋಡಿದ್ರು ಸಹ ಬೆಳಕು ಒಂದೇ ರೀತಿ ಇರುತ್ತೆ. ನಿಮಗೆ ಅದು ಘನ ವಸ್ತು ತರ ಕಾಣಲ್ಲ, ದ್ರವ ವಸ್ತು ತರ ಕಾಣಲ್ಲ, ಅನಿಲ ವಸ್ತು ತರ ಕಾಣಲ್ಲ. ಅಂದ್ರೆ ಬೆಳಕು ಅಲ್ಲಿ ಇರುತ್ತೆ, ಆದ್ರೆ ಅದನ್ನ ನೋಡ್ತೀವಿ, ಅದನ್ನ ಸ್ಪರ್ಶಿಸ್ತೀವಿ, ಆದ್ರೆ ಅದು ಏನು ರೂಪ ಅಂತ ನಮ್ಗೆ ಗೊತ್ತಿಲ್ಲ. ಹಾಗೆ ನಮ್ಮ ಸುತ್ತಮುತ್ತಲೇ ಇರತಕ್ಕಂಥ ಸಾಧು ಸಂತರುಗಳು, ನಮ್ಮ ಜಗದ್ಗುರುಗಳು ಇವರೆಲ್ಲರೂ ಸಹ ನಿರಂಜನ ಪ್ರಣವ ಸ್ವರೂಪಿ ಅಂತ ಹೇಳ್ತಾರೆ. ಅಂದ್ರೆ ಬೆಳಕಿನ ರೀತಿಯಲ್ಲಿ, ಸೂರ್ಯನ ರೀತಿಯಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಬೆಳಕನ್ನು ನೀಡಿ ಈಗ ನಮ್ಮ ಜೊತೆ ಮಾರ್ಗದರ್ಶಕರಾಗಿ ಇದ್ದಾರೆ. ನಾವು ಈ ರೀತಿಯ ಒಂದು ಸತ್ಸಂಗದಲ್ಲಿ ಯಾಕೆ ಪಾಲ್ಗೊಳ್ಬೇಕು, ಇದು ಒಂದು ಪ್ರಶ್ನೆ. ಅದಕ್ಕೆ ಒಂದು ಸಣ್ಣ ಒಂದು ಉಪಮೆಯನ್ನ ಹೇಳಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ನಾವೆಲ್ಲರೂ ಸಹ ಮನುಷ್ಯರ ಜನ್ಮವನ್ನ ತಾಳಿರುವಾಗ ಹೇಗೆ ಅಂತ ಹೇಳಿದ್ರೆ ಒಂದು ಬಿಂದು ಇದ್ದಾಗ ನಾವೆಲ್ಲರೂ ಸಹ ಜಗತ್ತಿನಲ್ಲಿ ಒಂದು ಬಿಂದು, ಒಂದು ಸಣ್ಣ ನೀರಿನ ಹನಿಗಳ ತರ ನಾವೆಲ್ಲ ಇದ್ದೀವಿ. ಒಂದು ದಿನ ಆ ಬಿಂದು ಏನಿದೆ, ಒಂದು ನೀರಿನ ಹನಿ ಅಂದ್ರೆ ನಾನು ಅಂತ ಇಟ್ಕೊಂಡು ಉದಾಹರಣೆ, ನನಗೆ ಒಂದು ಆಸೆ ಆಗ್ತದೆ,
ನಾನು ಸಮುದ್ರ ಆಗಬೇಕು ಅಂತೇಳಿ. ಹೇಗೆ ಒಂದು ನೀರಿನ ಹನಿ ಸಮುದ್ರ ಆಗಬೇಕು ಅಂತ ಆಸೆ ಪಡುತ್ತೆ, ಆದರೆ ಹೇಗೆ ಆಗುತ್ತೆ? ಆ ಹನಿ ಏನ್ ಮಾಡುತ್ತೆ, ತನ್ನ ಜೊತೆಲಿ ಇರತಕ್ಕಂಥ 4-5 ಹನಿಗಳ ಜೊತೆ ಸೇರ್ಕೊಳ್ಳುತ್ತೆ. ಅಂದ್ರೆ ಅವರ ಕುಟುಂಬದವ್ರ ಜೊತೆ ಸೇರ್ಕೊಳ್ತಾರೆ. ಏನಾಯ್ತು, ಒಂದು ಹನಿ ಇರೋದು ಒಂದು ಸ್ಮಾಲ್ ಒಂದು ಲೋಟದಲ್ಲಿ ಆಗ್ತಕ್ಕಂಥ ನೀರಾಗ್ತದೆ. ಆಗ ಇನ್ನೊಂದು ಸಮುದ್ರ ಆಗಲಿಲ್ಲ. ಅದು ಏನ್ ಮಾಡುತ್ತೆ, ತನ್ನ ಇನ್ನಿತರ ಸಂಘಟನೆಗಳು, ಸಮುದಾಯಗಳು ಈ ತರ ಜೊತೆ ಸೇರಿ ಅವಾಗ ಎಷ್ಟು ನೀರಾಗ್ಬೋದು? ಒಂದು ಹನಿ, ಒಂದು ಹಂಡೆಯಲ್ಲಿ ನೀರಾಗ್ಬೋದು. ಆಗ್ಲೂ ಅದಕ್ಕೆ ಆಸೆ ಹಿಡಿಯಲಿಲ್ಲ, ನಾನು ಸಮುದ್ರ ಆಗ್ಬೇಕು ಅಂತೇಳಿ. ಹಾಗಿದ್ರೆ ಒಂದು ಬಿಂದು ಹೇಗೆ ಸಿಂಧು ಆಗುತ್ತೆ ಅಂತ ಹೇಳಿದ್ರೆ, ಆ ಬಿಂದು ಏನು ಮಾಡಬೇಕಾಗಿಲ್ಲ, ಅದು ಒಂದು ಸಮುದ್ರವನ್ನ ಸೇರಬೇಕು. ಒಂದು ಅಗಾಧವಾದ ಸಮುದ್ರ ಇರುತ್ತಲ್ಲ, ಆ ಸಮುದ್ರದಲ್ಲಿ ತಾನು ಲೀನ ಆದಾಗ ಮಾತ್ರ ಆ ಒಂದು ಬಿಂದು ಸಿಂಧು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಹನಿ ನೀರು ಸಮುದ್ರ ಆಗಬೇಕು ಅಂತ ಹೇಳಿದ್ರೆ ಅದು ತಾನಾಗಿ ಸಮುದ್ರ ಆಗಲ್ಲ, ಅದು ಸಮುದ್ರವನ್ನ ಸೇರಿದಾಗ ಅದು ಸಮುದ್ರ ಆಗುತ್ತೆ. ಹಾಗೆ ನಾವು ಈ ತರದ ಸತ್ಸಂಗಗಳು, ಈ ತರದ ಒಂದು ಜಗದ್ಗುರುಗಳ ಸನ್ನಿಧಿನಲ್ಲಿ ಅವರ ಪ್ರವಚನಗಳನ್ನ ಕೇಳೋದು, ಅವರ ಆಶೀರ್ವಚನಗಳನ್ನ ಕೇಳೋದು, ಈ ರೀತಿಯ ಎಲ್ಲ ಕಾರ್ಯಕ್ರಮಗಳು ಸಹ ನಾವು ಏನು ಜೀವನದಲ್ಲಿ ಒಂದು ಸಣ್ಣ ಹನಿಯಾಗಿರ್ತೀವಿ, ನಾವು ಸಮುದ್ರ ಆಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋದರ ಒಂದು ದ್ಯೋತಕ. ಅದರಿಂದ ನೀವೆಲ್ಲರೂ ಸಹ ಇವತ್ತು ಶ್ರಾವಣ ಮಾಸಕ್ಕೆ ಮೊದಲನೇ ದಿನ ಬಂದಿರುವಾಗ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನಾನು ಒಂದು ಸಣ್ಣ ಬಿಂದು ಅಂತ ಏನು ಭಾವನೆ ಇರುತ್ತೆ, ಈ ಒಂದು ಕಾಲಘಟ್ಟದಲ್ಲಿ ಇವೆಲ್ಲವನ್ನ ನೀವು ಅನುಸರಿಸಿಕೊಂಡು ಹೋದ್ರೆ ನೀವು ಇಲ್ಲಿಂದ ಹೊರ ಹೋಗುವಾಗ ನಿಮ್ಮ ಮನೆಗಳಿಗೆ ನೀವು ಸಮುದ್ರದ ರೀತಿಯಲ್ಲಿ ನಿಮ್ಮ ಜ್ಞಾನಾರ್ಜನೆ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ,